ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಬ್ರು ಇಂಡಸ್ಟ್ರಿಗೆ ಬಂದು ಇಂಡಸ್ಟ್ರಿಯಲ್ಲಿ ಬಂದು ಸಿಕ್ಕಾಬಟ್ಟೆ ಅಲ್ಲಿ ಇಲ್ಲಿ ಚಾನ್ಸ್ಗಳು ಕೇಳ್ಕೊಂಡು ಚೌಟ್ರಿಗಳಲ್ಲಿ ಊಟ ಮಾಡ್ಕೊಂಡು ಇಬ್ಬರು ಆಡಿಷನ್ಸ್ಗೆ ಹೋಗೋದು. ಅವ್ನು ಸೆಲೆಕ್ಟ್ ಆಗ್ತಿದ್ದ, ನಾನು ಸೆಲೆಕ್ಟ್ ಆಗ್ತಿದ್ದಿಲ್ಲ. ಕಾರಣ ಬೆಳ್ಳಗವನೇ, ನಾನು ಬೆಳ್ಳಗಿದ್ದೀನಿ ಅಂತ. ನೋಡಿ ಇದೇ ನಗು ಇಕ್ಕೊಂಡೆ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದ ಡೈರೆಕ್ಟರ್ಗಳನ್ನ, ಪ್ರೊಡ್ಯೂಸರ್. ಕೊನೆಗೆ ಇವತ್ತು ಈ ವೇದಿಕೆಯಲ್ಲಿ ಈ ಮಟ್ಟಕ್ಕೆ ಬಂದಿರೋದು ನಾನು ಕರುಣಾಕರ ಈ ಒಂದು ಸಿನಿಮಾ ಮಾಡಿ ನಾಯಕ ನಟನಾಗಿ ಮಾಡ್ತಿರೋದು ಭಾಳ ಖುಷಿ ಆಗ್ತಾ ಇದೆ. ಒಂದು ಮೈಲ್ಗಲ್ ನಮಗೆ ಈ ನಾನು ಕರುಣಾಕರ ಸಿನಿಮಾಗೆ. ಜೊತೆಗೆ ಇವರ ಒಂದು ಕನಸು ಇವತ್ತು ನನಸಾಗಿದೆ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆಯದಾಗಲಿ. ಆ್ಯಂಡ್ ಈ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಾನು ಸಾಂಗ್ ಎಲ್ಲ ನೋಡಿದ ಜೊತೆಗೆ ಶೂಟಿಂಗಲ್ಲೂ ನಾನು ಸ್ವಲ್ಪ ಭಾಗಿಯಾಗ್ತಿದೆ. ಪೂರ್ತಿ ಯಲಂಕ ಭಾಗದಲ್ಲಿ ತೆಗೆದಿರುವಂಥದ್ದು. ನನಗೆ ಹಾಡು ಅದೆಲ್ಲ ನೋಡ್ತೀವಿ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಕಲರ್ಫುಲ್ ಆಗಿದೆ. ಸೊ ಪೋಸ್ಟರ್ ಹೇಗಿದೆಯೋ ಅದೇ ರೀತಿ ಸಿನಿಮಾ ಸಾಂಗ್ಸ್ಗಳು ನೀವು ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನನಗಂತೂ ಭಾಳ ಖುಷಿ ಆಗ್ತಿದೆ. ಯಾಕಂದರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಕಷ್ಟಪಟ್ಟು ಸಿಕ್ಕಾಪಟ್ಟೆ ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ಸೋಕೆ ಒದ್ದಾಡ್ತೀವಿ, ಮನೆಗೆ ಎಷ್ಟೋ ತೂತುಗಳನ್ನ ಮುಚ್ಚೋಕ್ಕೆ ಒದ್ದಾಡ್ತಿರ್ತೀವಿ. ಅಂತ ಇದರಲ್ಲಿ ಈ ನಾನು ಕರುಣಾಕರ ಎಷ್ಟು ಕಷ್ಟಪಟ್ಟಿದ್ದಾನೋ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದು ಆಗಿದೆಯಾ ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಇಲ್ಲ ಪ್ರಾಬ್ಲಮ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋದೇ ಒಂದು ಈ ಸಿನಿಮಾ. ಆ್ಯಂಡ್ ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆದಾಗಲಿ. ಹೋಲ್ ಟೀಮ್ ತುಂಬ ಕಷ್ಟಪಟ್ಟಿದೆ. ನಾನು ಕರುಣಾಕರ ಟೀಮ್ ಅಂತೂ ಅಲ್ಲೋಡಿ ಎಲ್ಲಿ ಅಪ್ಪ ಕೊನೆಗೆ ನಮ್ಮ ಸಿನಿಮಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಬ್ಯೂಟಿಫುಲ್ಲಾಗಿ ಸಾಂಗ್ ಬಂದಿದೆ. ನನಗಂತೂ ಸಾಂಗ್ ಅಂತೂ ಬ್ಯೂಟಿಫುಲ್ಲಾಗಿ ಇಷ್ಟ ಆಗಿದೆ ಸರ್. ನಾನು ಅದೇ ಕೇಳ್ತೀನಿ, ಸರ್ ಸಾಂಗ್ ಏನಾದರೂ ಯಾರಿಗಾರು ಕೊಟ್ಟಿದ್ದೆ? ಇಲ್ಲ ನಮ್ಮ ಪಾಪ್ಕಾರ್ನಲ್ಲೇ ಮಾಡಿದ್ದೀವಿ ಅಂದರು. ಸೂಪರ್ ಸರ್ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಆಲ್ ದ ಬೆಸ್ಟ್, ಒಳ್ಳೆ ಟೀಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಸಿನಿಮಾನ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. ಆ್ಯಂಡ್ ಎಲ್ಲರೂ ನೋಡಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮೇಡಮ್, ಮಾಡಿದ್ದೀರ ಸರ್. ನನ್ನ ಪಾತ್ರ ನಾನು ಗೆಸ್ಟ್ ಅಪರೆನ್ಸ್ ಆಗಿ ನನ್ನ ಸ್ನೇಹಿತ ಮಾಡ್ತಿರೋದನ್ನ ಜೊತೆಲೇ ಇದ್ದೆ. ಹಂಗೆ ಒಂದು ಕಾಮಿಡಿ ಪಾತ್ರದಲ್ಲಿ ಮಾಡಿದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಒಂದು ಫ್ರೆಂಡ್ ಆಗಿ ಮಾಡಿದ್ದೀನಿ, ಫ್ರೆಂಡ್ ಪಾತ್ರದಲ್ಲಿ ಮಾಡಿದ್ದೀನಿ. ಭಾಳ ಅದ್ಭುತವಾಗಿದೆ ಪಾತ್ರ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ದೀನಿ, ಗೆಳೆಯನ ಜೊತೆ ನಿಂತ್ಕೊಂಡಿದ್ದೀನಿ ಜೊತೆಯಲ್ಲಿ. ಅದೇ ಒಂದು ಖುಷಿ ನನಗೆ.